ಏನು ಆಟ ಇತ್ತು ಇವತ್ತು. ಕೇವಲ ರವೀಂದ್ರ ಜಡೇಜಾ ಚೆನ್ನಾಗಿ ಆಡಿದಾಗ ಹೊಲವನ್ನು ಆಗಲಾಗ ಉಳಿಸ್ಕೊಂಡು, ಇಲ್ಲಾಂದರೆ ಹೊಲವನ್ನು ಹಾಕಿತ್ತು ಮತ್ತು ಇಂಡಿಯನ್ ಆಯಂತನ ಆಲ್ಔಟ್. ಆದರೆ ಹಂಗಾರೆ ಮಾಡಿ ಕೆಲವರು ಚೆನ್ನಾಗಿ ಆಡಿ 88 ರನ್ ಹೊಡೆದ್ರು. ಆದರೆ ಅವ್ರು ಸೆಂಚುರಿ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಸ್ಟೀವ್ ಸ್ಮಿತ್ ಒಂದು ಚೆನ್ನಾಗಿ ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ ಹೊಡೆದ್ರು. ಸ್ಲಿಪ್ಪಲ್ಲಿ ಔಟ್ ಆದರು. ರವೀಂದ್ರ ಜಡೇಜಾ ಓವರ್ಸೀಸ್ ರೆಕಾರ್ಡ್ಸ್ ಭಾಳ ಚೆನ್ನಾಗಿದ್ದಾರೆ. ಆದರೆ ಅವ್ರಿಗೆ 3 ಟೆಸ್ಟ್ನಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಆಡಿ 70 ರನ್ ಹೊಡೆದ್ರು. ಆವಾಗ ಇಂಡಿಯಾದ 9 ವಿಕೆಟ್ ಬಿದ್ದಿದ್ದು. ಆವಾಗ ಇನ್ನು 30 ರನ್ ಬೇಕಿತ್ತು, ಹೊಲವನ್ನು ಆಗ್ಬಿಡತ್ತೆ. ಆದರೆ ಇದನ್ನು ಬರೀ ಆಕಾಂಕ್ಷಿ ಬಂದ ಜಸಿದ್ರು. ಇಬ್ಬರು ಕೂಡಿ ಚೆನ್ನಾಗಿ ಆಡಿ 30 ರನ್ ಸ್ಕೋರ್ ಮಾಡಿ ಇಂಡಿಯಾಗೆ ಹೊಲವನ್ನು ಅಲಾರಂಗನ್ನು ನೋಡಿಕೊಂಡು ಮತ್ತೆ ನಾಳೆಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮಾಡಲೇಬೇಕು ಏನಾದರೂ. ಅದಕ್ಕಾದರೆ ಈಗ ನೋಡುವಾಗ ಟೆಸ್ಟ್ ಡ್ರಾ ಅಂತ ಅನ್ಸೋದು. ಆದರೆ ಇದು ಕ್ರಿಕೆಟ್ ಅಪ್ಪ, ಏನು ಹೇಳಕ್ಕೆ ಬರಲ್ಲ. ಇನ್ನೂ ಆಗ್ಬೋದು, ಇಂಡಿಯನ್ ಮ್ಯಾಚ್ ಗೆಲ್ಬೋದು. ಅದು ಚಾನ್ಸಸ್ 0.1% ಇದೆ. ಆದರೆ ಏನಾಗ ಹೇಳಕ್ಕೆ ಬರಲ್ಲ. ಆಸ್ಟ್ರೇಲಿಯಾ ಮಾತ್ರ ಗೆಲ್ಲೋದು ಚಾನ್ಸ್ ಭಾಳ ಇದೆ. ಆದರೆ ಅವ್ರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಏನು ಹೋಗ ಅವ್ರಿಗೆ ಗೊತ್ತು. ಮತ್ತು ಏನಾದರೂ ಬಾಲ್ ಜನ ಹಾಕ್ತಾರೆ ಅವ್ರಿಗೆ ಗೆಲ್ಬೋದು. ಅದು ಇಂಡಿಯಾ ಗೆಲ್ಲೋ ಚಾನ್ಸ್ ಏನೂ ಇಲ್ಲದ್ರೆ. ಮತ್ತೆ ಸಿಗೋಣ ನಾಳೆಗೆ. ಆಲ್ ಟೇಕ್ ಕೇರ್. ಗುಡ್ ಬೈ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.